ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಲೈಫ್ ಸೈಕಲ್. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ನಾನೇನು ಮಾಡ್ತಿದ್ದೀನಿ ಗೊತ್ತಾ? ಇವಾಗ ಎಲೆ ಅಡಿಕೆ ಹಾಕೋತಾ ಇದ್ದೀನಿ. ಊಟ ಆಯಿತು. ಸೊ ನಾವು ಮಣ್ಣೆತ್ತಿನ ಅಮಾವಾಸ್ಯೆನ ಯಾವ ಥರ ಮಾಡ್ತೀವಿ, ಆಚರಣೆ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ ಇವತ್ತು. ಸೊ ಒಂದು ಸ್ವಲ್ಪ ಊಟಕ್ಕೆ ಇವತ್ತು ಹೋಳಿಗೆ ಶೀಕರಣೆ ಎಲ್ಲ ಮಾಡಿದ್ದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಬಟ್ ರೆಸಿಪಿ ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಂಥ ಟೈಮಲ್ಲೆಲ್ಲ ಫುಲ್ ಬ್ಯುಸಿ ಇರ್ತೀವಲ್ಲ, ಅಡುಗೆ ಮಾಡೋದು, ಪೂಜೆ ಮಾಡೋದು, ಕೆಲಸ ಮಾಡೋದು ಅದೇ ಆಗುತ್ತೆ. ಸೊ ರೆಸಿಪಿ ಏನು ವಿಡಿಯೋ ಮಾಡಿಲ್ಲ, ಜಸ್ಟ್ ಹಾಗೆ ವ್ಲಾಗ್ ಮಾಡಿದ್ದೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಊಟ ಆಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಎಲ್ಲದಕ್ಕೆ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟು ವಾಕ್ ಹೋಗೋದು. ಎಲ್ಲರೂ ಯೂಸ್ ಮಾಡ್ತಾರೆ ರೆಗ್ಯುಲರಾಗಿ. ನಾನು ಯೂಸ್ ಮಾಡಲ್ಲ. ಯಾವಾಗಲೂ ಅಂದರೂ ಸ್ವೀಟ್ ಊಟ ಮಾಡಿದಾಗ ಮಾತ್ರ ನಾನು ಯೂಸ್ ಮಾಡೋದು, ಎಲೆ ಅಡಿಕೆನ ಹಾಕೊಳ್ಳೋದು. ನಮ್ಮ ನಾರ್ತ್ ಕರ್ನಾಟಕದವ್ರಂತೂ ಹೆವಿ ತಿಂತಾರೆ ಎಲೆ ಅಡಿಕೆನ. ಒಂದು ಜೋಕ್ ಇದೆಯಲ್ಲ, ನಾನು ಒಂದು ಜೋಕ್ ಓದಿದ್ದೆ ಎಲ್ಲೋ, ನಮ್ಮ ನಾರ್ತ್ ಕರ್ನಾಟಕ ಬಸ್ನ ಆರಾಮಾಗಿ ಎಲ್ಲೋದ್ರೂ ಕಂಡುಹಿಡಿಬೋದಂತೆ. ಯಾಕೆ ಅಂತ ಹೇಳಿದ್ರೆ ಗೊತ್ತಲ್ಲ, ಎಲ್ಲ ಎಲೆ ಅಡಿಕೆ ಹಾಕೊಳ್ಳೋದು, ಕಿಟಕಿ ಪಕ್ಕ ಕೂತ್ಕೊಳ್ಳೋದು, ಉಗಿಯೋದು. ಸೊ ಬಸ್ ಎಲ್ಲ ಗಲೀಜಾಗಿರುತ್ತೆ ಅಂತ. ದಟ್ಸ್ ನಾಟ್ ಅ ಗುಡ್ ಕಮೆಂಟ್. ಯಾರು ಆ ಥರ ಮಾಡಿಬಿಡ್ರಿ. ಮತ್ತು ಇದು ನೋಡ್ರಿ, ಇದು ಅಜ್ವಾನ, ಓಂಕಾಳು. ಸೊ ಎಲೆ ಅಡಿಕೆ ಜೊತೆ ತಿಂದರೆ ಊಟ ಮಾಡಿದ್ದೆಲ್ಲ ಡೈಜೆಸ್ಟ್ ಆಗುತ್ತೆ. ಸೊ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಅಜ್ವಾನ ತಿನ್ನಬೇಕು. ಸೊ ಬರ್ರಿ, ಇವಾಗ ನಾವು ಯಾವ ಥರ ಪೂಜೆ ಮಾಡ್ತೀವಿ ಮತ್ತು ಅಡುಗೆ ಏನೇನು ಮಾಡಿದ್ದೆ ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಮಣ್ಣಿನಿಂದ ಮಾಡಿರೋದು ಎತ್ತು. ಸೊ ಈ ಮಣ್ಣೆತ್ತಿನ ಅಮಾವಾಸ್ಯೆಗೆ ಇದೇ ಸ್ಪೆಷಲ್ಲು. ನಾವು ಈ ಥರ ಮಣ್ಣಿನಿಂದ ಎತ್ತನ್ನು ಮಾಡಿ ಇವನ್ನೇ ಪೂಜೆ ಮಾಡಿ ಇವಕ್ಕೆ ಪ್ರಸಾದ ಮಾಡಿ ನೈವೇದ್ಯ ಮಾಡ್ತೀವಿ. ನಮ್ಮ ಕಡೆ ಎಲ್ಲರೂ ಇದೇ ಥರ ಆಚರಣೆ ಮಾಡ್ತಾರೆ. ಸೊ ಇವಾಗ ನಾನಿನ್ನು ಪೂಜೆ ಮಾಡಿಲ್ಲ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪೂಜೆ ಮಾಡಿದ್ಮೇಲೆ ನೀಟಾಗಿ ಕಾಣಿಸಲ್ಲ, ಹೂವೆಲ್ಲ ಮುಡಿಸಿದ್ಮೇಲೆ. ಸೊ ಅದಕ್ಕೆ ನಾನು ಬಿಫೋರ್ ಪೂಜೆ ಮಾಡೋಕ್ಕಿಂತ ಮುಂಚೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೋಡ್ರಿ, ಪೂಜೆ ಎಲ್ಲ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಸೊ ಒಂದು ರೋಸ್ ಕೂಡ ನಮ್ಮನೆ, ನಾವು ಹೊರಗಡೆ ನಿಮಗೆ ಗಿಡ ಎಲ್ಲ ತೋರಿಸಿದ್ನಲ್ಲ, ಎಲ್ಲ ಹೂಗಳು ಅಲ್ಲೇ ಬಿಡ್ತಾ ಇದ್ದಾವೆ, ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ. ಸೊ ನೋಡ್ರಿ, ಇವಾಗ ಪೂಜೆ ಆಗಿದೆ ಇವಾಗ. ಸೊ ನೆಕ್ಸ್ಟು ಅಡುಗೆ ನೋಡೋಣ ಬರ್ರಿ. ಇವಾಗ ನಾನಿಲ್ಲಿ ಹೋಳಿಗೆ ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಅಂತಾರೆ ಬೆಂಗಳೂರು ಸೈಡೆಲ್ಲ, ಸೊ ನಮ್ಮ ಕಡೆ ಹೋಳಿಗೆ ಅಂತಾರೆ. ಸೊ ನಾನು ಇವಾಗ ಹೋಳಿಗೆ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಫುಲ್ ರೆಸಿಪಿದು ವಿಡಿಯೋ ಮಾಡಿಲ್ಲ, ಜಸ್ಟ್ ವ್ಲಾಗ್ ಮಾಡ್ತಿರೋದ್ರಿಂದ ಸೊ ನಾನು ಸಿಂಪಲ್ಲಾಗಿ ಮೇಯ್ನಾಗಿ ಅಷ್ಟೇ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಳಿಗೆ ವಿಡಿಯೋ ಅಥವಾ ಹೋಳಿಗೆ ಮಾಡೋದು ಯಾವ ಥರ ಅಂತೇಳಿ ಪರ್ಫೆಕ್ಟಾಗಿ ಕಮೆಂಟ್ ಹಾಕ್ರಿ. ಸೊ ನಾನು ಆ ರೆಸಿಪಿನ ಇನ್ನೊಂದು ಸರಿ ಮಾಡಿ ಹಾಕ್ತೀನಿ. ಮತ್ತು ನೀವು ಯಾವ ಥರ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಎಲ್ಲರೂ. ಸೊ ಕೆಲವೊಂದು ಕಡೆ ಅಷ್ಟೇ ಸೆಲೆಬ್ರೇಟ್ ಮಾಡ್ತಾರೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಮಾಡಿ ಹೇಳಿ ನನಗೆ. ಇವಾಗ ಇಲ್ಲಿ ನೀವು ನೋಡ್ಬೋದು ಎಲ್ಲ ರೆಡಿ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ. ಸೊ ಹೋಳಿಗೆ ಮಾಡೋದೆಲ್ಲ ಆಯಿತು. ಇನ್ನು ನೆಕ್ಸ್ಟ್ ನಾನು ಮತ್ತೇನು ಮಾಡಿದ್ದೆ ಅಂತ ತೋರಿಸ್ತೀನಿ. ಮತ್ತು ಹೋಳಿಗೆ ಜೊತೆಗೆ ಕಾಂಬಿನೇಷನ್ ಆಗಿ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಸೊ ಮಾವಿನ ಹಣ್ಣಿನ ಶೀಕರಣೆ ಮಾಡಿದ್ದೆ. ಮತ್ತು ಸೈಡ್ಗೆ
ಕೋಸಂಬರಿ ಮಾಡಿದ್ದೆ. ಸೊ ನಾವು ಹೋಳಿಗೆ ಅದು ಊಟ ಮಾಡಿದಾಗ ಈ ಥರ ಸೌತೆಕಾಯಿ ಮತ್ತು ಕ್ಯಾರೆಟ್, ಹೆಸರುಬೇಳೆ, ಕಾಯಿ ತುರಿ ಈ ಥರ ಹಾಕಿ ಕೋಸಂಬರಿ ಮಾಡ್ಕೊಂಡ್ರೆ ಚೆನ್ನಾಗಿ ಡೈಜೆಸ್ಟ್ ಕೂಡ ಆಗುತ್ತೆ. ಸೊ ಅದಕ್ಕೆ ನಾನು ಮತ್ತೆ ಒಗ್ಗರಣೆ ಏನು ಹಾಕಿಲ್ಲ. ಸೊ ಸಿಂಪಲ್ಲಾಗಿ ಮಾಡಿದ್ದೀನಿ. ಮತ್ತು ಕುಕ್ಕರಲ್ಲಿ ರೈಸ್ ರೆಡಿ ಇದೆ ಮತ್ತು ಹೋಳಿಗೆ ಸಾಂಬಾರು ಕೂಡ ರೆಡಿ ಇದೆ. ಸೊ ಇವಾಗ ನೆಕ್ಸ್ಟು ದೇವರಿಗೆ ನೈವೇದ್ಯ ಮಾಡಿ ನಾವು ಊಟ ಮಾಡಿದ್ರೆ ಹಬ್ಬ ನಮ್ಮದು ಕಂಪ್ಲೀಟ್ ಆಯಿತು. ಇದು ತುಂಬ ಸಿಂಪಲ್ಲಾಗಿರೋ ಸ್ಮಾಲ್ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಹೊಸ್ತಾ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್.